ವೃಕ್ಷ ಮಾತೆ ಅಂತಲೇ ನಮ್ಮೆಲ್ಲರಿಂದ ಪ್ರೀತಿಯಿಂದ ಕರೆಸಿಕೊಳ್ಳುವಂತಹ ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ನಮ್ಮ ಹೆಮ್ಮೆಯ ಕನ್ನಡತಿ ಸಾಲುಮರದ ತಿಮ್ಮಕ್ಕ ನಮ್ಮ ಜೊತೆ ಇದ್ದಾರೆ. ಮಾತನಾಡ್ಸೋಣ. ಅಮ್ಮ, ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ ಪ್ರಶಸ್ತಿ ಬಂದಿದ್ದಕ್ಕೆ. ಆಯಿತು, ಒಳ್ಳೆಯದು. ಭಾರತ ಸರ್ಕಾರ ನಿಮ್ಮ ಸಾಧನೆಯನ್ನು ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿರುವಂಥದ್ದು ಹೇಗೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಅಂತ? ಆಯಿತು ಸ್ವಾಮಿಗೆ ಅವ್ರು ಕೊಟ್ಟಿದ್ದು ನಮಗೆ ಭಾಳ ಸಂತೋಷ ಆಗಿದೆ. ಎಲ್ಲ ಆದ ಕಡೆ ಸತಿ ನನ್ನ ಬರಮಾಡಿದ್ರು, ಹೋಗಿ ನಮಸ್ಕಾರ ಮಾಡಿ ನನಗೆ ಭಾಳ ಸಂತೋಷ ಕಾಣ್ತು. ನನಗೆ ಅವ್ರು ಕೊಟ್ಟಿದ್ದ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತು. ಅವ್ರ ಸ್ವಾಮಿಯರು ಅವ್ರ ಪ್ರಶಸ್ತಿ ಕೊಟ್ಟಿದ್ದು ನನಗೆ ಭಾಳ ಸಂತೋಷ ಆಯಿತು, ಆನಂದ ಆಯಿತು. ಅದು ಕಂಡಿದ್ದಕ್ಕೆ ಆ ಸಂತೋಷ ನನಗೆ ಪ್ರೀತಿ ಆಗಿದ್ದರಿಂದ ನಾನು ಅವ್ರಿಗೆ ಆಶೀರ್ವಾದ ಮಾಡಿದೆ ಸ್ವಾಮಿ. ಅವ್ರಿಗೆ ಆಶೀರ್ವಾದ ಮಾಡಿ ಬಂದಿದ್ದಕ್ಕೆ ತಿರ್ಗಿ ಅವರು ನಮಗೆ ಆಶೀರ್ವಾದ ಮಾಡಿ ಎಲ್ಲ ಜನಗೆಲ್ಲ ನಕ್ಬಿಟ್ರು. ಜನಗಳೆಲ್ಲ ಸಾಲುಮರದ ತಿಮ್ಮಕ್ಕ ತಲೆ ಕೈ ಇಕ್ಕಿದ್ದು ಅದು ಮುಂದುವರಿಸ್ಬಾರ್ದು, ನಾವೇ ಬೆಲೆ ಕಳ್ದಂಗೆ ಆಗ್ತದೆ. ಸಲುವಾಗಿ ಅವ್ರ ಪ್ರಶಸ್ತಿ ಕೊಟ್ಟಿದ್ದು ನನಗೆ ಭಾಳ ಸಂತೋಷವಾಗಿದ್ದರಿಂದ ನಾನು ಅವ್ರಿಗೆ ಸಂತೋಷವಾಗಿ ಕಂಡು ಅದು ಕೇಳಿದೆ. ಈಗ ನಿಮಗೆ ಹೇಳ್ಬೇಕಾದ್ರೆ ನೋಡು, ದೇಶ ಮಸ್ತಾಗಿ ಕಾಡೈತ್ರಿ. ದನ ಕರ ಕುಡಿಯೋಕ್ಕೆ ನೀರಿಲ್ಲ, ಮೇಕೆ ಕುರಿ ಕುಡಿಯೋಕ್ಕೆ ನೀರಿಲ್ಲ. ಇವೆಲ್ಲ ಒಂದಿಷ್ಟು ಮಕ್ಕಳ ಕೈಲಿ ರಜಾ ದಿವಸ ಒಂದೊಂದಿಷ್ಟು ಗುಂಡಿ ತೋಡಿಸಿ ಅವಕ್ಕೆ ನೀರು ಬರುವಂತೆ ಮಳೆಗಾಲದಾಗ ನೀರು ಬಂದು ನಿಂತ್ಕೊಂಡ್ರೆ ಬೇಸಿಗೆ ತಕ್ಕಲ್ಲೂ ಹೊರಟಿರ್ತವೆ. ಗಿಡಗಳು ಹಾಕಿ ಸಸಿ ಹಾಕಿ ಈ ಮಸ್ತಾಗಿ ಸಸಿಗಳು ಹಾಕಿ ಒಟ್ಲಾಕಿ ಬಿಟ್ಕೊಂಡವ್ರೆ. ಅವ್ರ ಹತ್ರ ಅಂಗನವಾಡಿ ಮೇಡಮ್ ಅವರು ತಗೊಂಬಂದು ಮಕ್ಕಳ ಕೈಲಿಗೆ ಕೊಟ್ಟು ಸಸಿ ಹಾಕ್ಸಿ ಒಂದೆರಡು ಗುಣಿ ಹೊಡೆಸಿ, ಒಂದು ಅರ್ಧ ಗುಣಿ ಹೊಡೆಸಿ, ಆ ಗುಣಿಗಳಿಗೆ ಕಡ್ಡಿ ಬೇರ ನೆಲೆ ಹಾಕಿ ಬುಡಕ್ಕೆ ಮಣ್ಣು ತೆಳ್ಳಿ ಒಂದಿಷ್ಟು ಗುಣಿ ಮಾಡಿ ಅವಕ್ಕೊಂದೊಂದು ಚೊಂಬು ನೀರು ಹೊಯ್ಕೊಂಡ್ರೆ ಅವು ರೌಟು ಒಂದು ಜೀವಾಗಿರ್ತವೆ. ಮಳೆಗಾಲದಾಗ ಹಾಕೋಕ್ಕೂ ಚೆಂದ ನೋಡಿ. ಹತ್ರ ಅಷ್ಟೊಂದು ಒಳ್ಳೇದು ಮಾಡಿ ಸಸಿ ಬೆಳೆಸಿ ಮಕ್ಕಳ ಕೈಲಿ, ಚಿಕ್ಕವ್ರ ಕೈಲಿ ದೊಡ್ಡವ್ರ ಕೈಲಿ ಆಗಲಿ, ಅವ್ರ ಜಮೀನಿನ ತವೇ ಆಗಲಿ, ಇಲ್ಲ ಮನೆ ತಾವು ಹತ್ತು ಕಡೆ ಕೆಂಪ್ಲಾಗೆ ಆಗಲಿ ಒಂದೊಂದು ಸಸಿ ಬೆಳೆಸಿರಿ ನನ್ನಂತ ಅಜ್ಜಿ ತಿರುಗಿ ನೆರಳ ಕೂತ್ಕೊಳ್ಳೋಕ್ಕಂತ ಅನುಕೂಲವಾಗ್ತದೆ. ಅಷ್ಟು ಮಾಡಿಸಿ ಸ್ವಾಮಿ. ಇವಾಗ ಹಳ್ಳಿಯಿಂದ ಡೆಲ್ಲಿಗೆ ಹೋಗಿ ದೇಶದ ಮುಖ್ಯಸ್ಥರು ರಾಷ್ಟ್ರಪತಿಗೆ ನೀವು ಆಶೀರ್ವಾದ ಮಾಡಿರೋದಂತ ಹೇಗೆ ಅನ್ನಿಸ್ತಿದೆ? ಎಷ್ಟು ಖುಷಿ ಆಯಿತು, ನಮಗೆ ಸಂತೋಷ ಆಯ್ತಲ್ಲ. ಅವರು ನಮ್ಮನ್ನು ಕಡೆ ಕರ್ಸ್ಕೊಂಡಿದ್ದವ್ರು ನನ್ನ. ಅದಕ್ಕೆ ಹೋಗಿ ಅವರು ಕೊಟ್ಟಿದ್ದಂಥ ಪ್ರಶಸ್ತಿಗೆ ನನಗೆ ಸಂತೋಷ ಆದರೂ ಆ ಸಂತೋಷ ಆಗಿದ್ದ ಸಲುವಾಗಿ ನಾನು ಕೈ ಹಿಂಗಂದೆ ಅಷ್ಟೇ ತಲೆ. ಅದಕ್ಕೆ ಅದು ಬಿಟ್ಟುಬಿಡ್ಬೇಕು. ಒಂದು ಅನುಕೂಲವಾಗಿ ಅವ್ರ ಸಂತೋಷ ನಮಗೆ ಅನುಕೂಲವಾಗಿ ಕಂಡೈತೆ, ನಾವು ಅನುಕೂಲವಾಗಿ ಒಂದು ಆಶೀರ್ವಾದ ಹೇಳಿದ್ದೀನಿ ಅಷ್ಟೇ ಸರ್. ಇವಾಗ ನಮ್ಮ ರಾಜ್ಯ ಸರ್ಕಾರ ಕೂಡ ನಿಮಗೆ ಕೆಲವೊಂದು ಕೊಡ್ತೀವಿ ಅಂತ ಒಂದು ಭರವಸೆಗಳನ್ನ ನೀಡಿದ್ದು, ಇನ್ನೂ ಕೂಡ ಕೊಟ್ಟಿಲ್ಲ. ಯಾರು ಕೊಟ್ಟಿದ್ದಾರೆ? ಯಾರೂ ಕೊಟ್ಟಿಲ್ವಲ್ಲ. ನಾವು ಕೇಳ್ಕೊಂಡು ಏನಂತ, ಊರು ದೊಡ್ಡದಾಗದೆ, ಹುಲಿಕಲ್ಲು ಜನಸಂಖ್ಯೆ ಜಾಸ್ತಿ ಅದೇ, ಆಸ್ಪತ್ರೆಗಳಿಗೆ ಹೋಗೋಕ್ಕೆ ದೂರ, ಊರಿನಾಗ ಒಂದು ಹೆರಿಗೆ ಆಸ್ಪತ್ರೆ ಆಗಲಿ ಅಂತ ನಾವು ಕೇಳ್ಕೊಂಡು ಯಾರು ಇತಲ್ವರೆಗೂ ಮನ್ಸಿಗೆ ಹಾಕ್ಕೊಳ್ಳಿಲ್ಲ. ಯಾರನ್ನ ಬೇಡ್ತಿರೋ, ಯಾರನ್ನ ಕಾಡ್ತೀರೋ ಕೇಳಿ ಸುಮ್ಮನದು. ಈಗ ನೋಡಿ, ನಾವು ಮಾತಾಡಿ ನಾವು ಬೆಲೆ ಕಳ್ಕೊಬೇಕಾಗ್ತದೆ. ಅದಕ್ಕೆ ಸಲುವಾಗಿ ನಾವು ಏನು ಹೇಳ್ಕೋಬೇಕಾದ್ದಿಲ್ಲ, ಕೇಳ್ಕೋಬೇಕದ್ದು ಇಲ್ಲ. ಅವರಿಗೆ ಕರುಣೆ ಇಲ್ಲದ್ದು, ಸಂತೋಷ ಇಲ್ಲದ್ದು ನಾವು ಯಾರು ಬಂಧನ ಮಾಡೋಕ್ಕತ್ತೈತೆ? ಆಯಿತು, ಆದಷ್ಟೇ ಆಗಲಿ, ಉಯ್ದಷ್ಟೇ ಮಳೆ ರಾಯ ಅಷ್ಟೆ. ಇವಾಗ ಇರುವಂಥ ಯುವಕರಿಗೆ ಅಂದರೆ ಅಭಿವೃದ್ಧಿ ಅಂತ ಹೇಳೋ ಹೆಸರಲ್ಲಿ ಮರಗಳನ್ನೆಲ್ಲ ಕಡ್ದಾಕ್ತಾ ಇದ್ದಾರೆ. ಇವಾಗ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರಪ್ಪ? ನಾವು ಕೇಳ್ದೆ, ನಾನು ನೋಡ್ಕೊಂಡು ತಿರುಗ್ತಾ ಇದ್ದೀನಿ, ಬರ್ತಾ ನಾವು ನೋಡ್ತಾ ತಿರುಗ್ತಾ ಇದ್ದೇವೆ. ಎಲ್ಲ ಕಟಾವು ಮಾಡಿ ಬೇರು ಕೂಡ ಎತ್ತಿ ಒಂದು ಕಡೆಗೆ ಉಳಿಸ್ಬಿಟ್ಟವ್ರೆ. ಅಂಥ ಮರಗಳೆಲ್ಲ ಹಾಕಿ ಬೆಳೆಸೋರೆ. ನೀವು ಬೆಳೆಸ್ತೀರ, ನಾವು ಬೆಳೆಸಿದ್ವಿ. ಹಾಕಿ ಬೆಳೆಸ್ತಾರೆ. ಅಂಥದ್ದೆಲ್ಲ ಕಟಾವು ಮಾಡಿ ಉಳಿಸ್ಕೊತಾರಲ್ಲ, ಅವ್ರಿಗೆ ಬೇಕಾಗಿರೋದು ರೋಡು, ಕಾರುಗಳು, ಬಸ್ಗಳು,
ತಿರ್ಗೋದಕ್ಕೆ ಅವ್ರಿಗೊಂದು ಅನುಕೂಲಕ್ಕೆ ಅವರು ಎಲ್ಲ ಕಟಾವು ಮಾಡ್ತಾರಪ್ಪ. ನಾವು ಹೇಳಿ ನೋಡ್ದು, ನಮಗೆ ರೋಡ್ ಬೇಕವ, ಕಾರ್ಗಳು ತಿರ್ಗೋಕ್ಕೆ, ಬಸ್ಗಳು ತಿರ್ಗೋಕ್ಕೆ, ದೊಡ್ಡ ದೊಡ್ಡ ಲಾರಿಗಳೆಲ್ಲ ತಿರ್ಗೋಕ್ಕೆ ನಮಗೆ ಕಾರ್ ಬೇಕು ಅಂತ ಹೇಳಿ ಕಟಾವು ಮಾಡಿಬಿಟ್ಟಿದ್ದಾರೆ. ನಾವು ಹೇಳಿದ್ರು ಕೇಳಲ್ಲಪ್ಪ, ನಾವೇನು ಮಾಡೋಕ್ಕತ್ತದೆ ಬೇಕಳ್ಳ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ಗೆ ಎಲ್ಲಿ ಹಾಕಿಲ್ಲ ಅವರು. ಗೌರ್ಮೆಂಟೇ ನಿಂತ್ಕೊಂಡು ಕಳಿಸ್ತಾರೆ, ನಾವು ಹೇಳಿ ಕೇಳ್ತಾರೆ. ಅದಕ್ಕೆ ನಾವು ಹೇಳಿ ಸುಮ್ಮನಾಗಿಬಿಟ್ಟಿದ್ದೀವಿ ಇವಾಗ. ಇವಿಷ್ಟು ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಸಾಲುಮರದ ತಿಮ್ಮಕ್ಕ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬಾಲಚಂದ್ರ ಜೊತೆ ವಾಸುದೇವ್ ಭಟ್, ಫಸ್ಟ್ ನ್ಯೂಸ್, ಬೆಂಗಳೂರು.